ಅಂಗನವಾಡಿ ಮಿಲ್ಕ್ ಪೌಡರಿಂದ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ. ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಾಗಿರ್ಬೋದು, ದೊಡ್ಡೋರಾಗಿರ್ಬೋದು ಎಲ್ಲರೂ ಕೂಡ ಫ್ಯಾನ್ ಆಗ್ತಾರೆ ನೋಡಿ. ಹಾಗಿದ್ರೆ ಈ ರೆಸಿಪಿನ ಯಾವ ರೀತಿ ಮಾಡೋದು? ಈ ಒಂದು ಸ್ವೀಟ್ ರೆಸಿಪಿ ಇಷ್ಟು ಸುಲಭವಾಗಿ ಕೇವಲ 3 ಇಂಗ್ರೀಡಿಯೆಂಟಿಂದ ಮಾಡ್ಕೋಬೋದು. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ನೋಡಿ, ಈ ಅಂಗನವಾಡಿಯಲ್ಲಿ ಸಿಗುವಂತಹ ಮಿಲ್ಕ್ ಪೌಡರ್ ಏನಿದೆ ನೋಡಿ, ಹಾಲಿನ ಪುಡಿ. ಈ ಒಂದು ಹಾಲಿನ ಪುಡಿಯಿಂದ ಮಾಡಿರುವಂತಹ ಈ ಮಿಲ್ಕ್ ಕೇಕ್ನ ಯಾವ ರೀತಿ ಮಾಡೋದಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿರುವಂಥ ಮನೆಯಲ್ಲಿ ಗರ್ಭಿಣಿ ಇರುವಂಥ ಸ್ತ್ರೀಯರು ಯಾರಾದರೂ ಇದ್ದರೆ ಅವ್ರಿಗೆ ಈ ರೀತಿ ಹಾಲಿನ ಪುಡಿನ ಕೊಡ್ತಾರೆ. ಸೊ ಅದರಿಂದ ನಾನು ನಿಮಗೆ ಇವತ್ತು ಒಂದು ಒಳ್ಳೆಯ ಸ್ವೀಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೋಡಿ, ಇಲ್ಲಿ 1 ಬೌಲ್ ಆಗುವಷ್ಟು ಮಿಲ್ಕ್ ಪೌಡರ್ನ ತೊಗೋಬೇಕು. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಆಲ್ರೆಡಿ ಹಾಲಿನಲ್ಲಿ ಅಂದರೆ ಮಿಲ್ಕ್ ಪುಡಿಯಲ್ಲಿ ಸ್ವಲ್ಪ ಸಕ್ಕರೆ ಇರುತ್ತೆ, ಹಾಗಾಗಿ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟೇ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ದೊಡ್ಡ ಬೌಲ್ ಆಗುವಷ್ಟು, ಇಲ್ಲ ನಿಮಗೆ ಲೆಕ್ಕದ ಪ್ರಕಾರ ಹೇಳಬೇಕು ಅಂತಂದರೆ 2 ಬೌಲ್ ಆಗುವಷ್ಟು ಹಾಲಿನ ಪುಡಿಗೆ 1 ಕಪ್ಪಿನ ಕಮ್ಮಿ ಅಂದರೆ ಒಂದು 3/4 ಕಪ್, 1 ಕಪ್ನಲ್ಲಿ ಇನ್ನೂ ಸ್ವಲ್ಪ ಕಮ್ಮಿ ಇರುವಷ್ಟು ಸಕ್ಕರೆನ ತೊಗೋಬೇಕಾಗುತ್ತೆ. ಹಾಗೆ ಹಾಲನ್ನು ತೊಗೊತಾ ಇದ್ದೀನಿ. ಈ ಹಾಲೇನಿದೆ ನೋಡಿ, ಬಿಸಿಯಾಗಿ ಕಾದಿ ಆರಿಸಿರುವಂತಹ ತಂಪಾಗಿರುವಂತಹ ಹಾಲು. ಹಾಗಾಗಿ ಇದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಗಂಟು ಬರಲಾರ್ದೆ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡ್ಕೊತ ಹೋಗಿ. ಬಜ್ಜಿ ಹಿಟ್ಟನ್ನು ಹಾಕ್ತೀವಲ್ವ, ಸೊ ಆ ಕನ್ಸಿಸ್ಟೆನ್ಸಿ ಏನಿರುತ್ತೆ ನೋಡಿ, ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರುತ್ತಲ್ವ ಅದೇ ರೀತಿಯೇ ಇದು ಕೂಡ ಬರಬೇಕು ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಕಾಣ್ತಾ ಇದೆ ಅಲ್ವ, ಇಷ್ಟು ಬಂದರೆ ಸಾಕಾಗುತ್ತೆ. ಹಾಲೇನಿದೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂತಂದರೆ ಜಾಸ್ತಿ ತೆಳುವೂ ಬೇಡ. ಹಾಗೆ ಇದರಲ್ಲಿ ನಾನು ಯಾವುದೇ ರೀತಿಯಾದಂಥ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಒಂದು 2 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಬೇಕು. ಸ್ವಲ್ಪ ಪ್ಯಾನ್ ಏನಿದೆ ಬಿಸಿ ಮಾಡಿಕೊಂಡು ತುಪ್ಪನ ಹಾಕಿದ ತಕ್ಷಣ ತುಪ್ಪ ಕರಗುತ್ತೆ. ಕರಗಿದ ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ಗ್ಯಾಸ್ ಏನಿದೆ ಬಂದ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂತಂದರೆ ಇದನ್ನು ಹಾಕಿದ ತಕ್ಷಣವೇ ಗಂಟಾಗುತ್ತೆ, ಇಲ್ಲಾಂದರೆ ಸುಟ್ಬಿಡುತ್ತೆ. ಹಾಗಾಗಿ ಗ್ಯಾಸ್ನ ಬಂದ್ ಮಾಡ್ಕೊಂಡ್ಬಿಟ್ಟು ನಾವೇನು ರೆಡಿ ಮಾಡ್ಕೊಂಡಿರುವಂಥ ಮಿಲ್ಕ್ ಪೌಡರು, ಸಕ್ಕರೆ ಮತ್ತು ಹಾಲಿನಿಂದ ಏನೇನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ವ ಅದನ್ನ ಈಗ ಒಂದು ಸತಿ ಹಾಕಿಬಿಟ್ಟು ಆಮೇಲೆ ಈಗ ಫ್ಲೇಮ್ನ ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಂಡ್ಬಿಟ್ಟು ಒಂದೇ ರೀತಿ ನೀವು ಇದನ್ನು ಕನ್ಸಿಸ್ಟೆನ್ಸಿಯಿಂದ ತಿರುಗಿಸ್ತಾನೇ ಇರಬೇಕು. ಇಲ್ಲ ಅಂತಂದರೆ ಇದು ಗಂಟು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಲೋ ಫ್ಲೇಮಿಂದ ನೀವು ಇದನ್ನು ತುಂಬ ನೀಟಾಗಿ ತಿರುಗಿಸ್ತಾ ಹೋಗ್ತಾ ಇರಬೇಕು. ಮಿಲ್ಕ್ ಕೇಕ್ ಏನಿದೆ ಕೇವಲ 8 ನಿಮಿಷದಲ್ಲಿ ರೆಡಿ ಆಗುತ್ತೆ. ಒಂದು ಸತಿ ನೀವು ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರೂ ಅಷ್ಟೇ. ಸ್ನ್ಯಾಕ್ಸಿಗೆ ಏನು ಮಾಡಬೇಕು ಅನ್ನೋ ಹಾಗಿದ್ರೆ ಈ ರೀತಿ ಸ್ವೀಟ್ನ ಮಾಡ್ಕೊಳ್ಳಿ, ಹಬ್ಬದ ಸಮಯದಲ್ಲಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಫಸ್ಟು ನಾನೀಗ ಫ್ಲೇಮ್ ಏನಿದೆಯಲ್ಲ ಕಮ್ಮಿ ಇಟ್ಟಿದ್ದೀನಿ, ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಯಾಕಂದರೆ ಇವಾಗ ಕನ್ಸಿಸ್ಟೆನ್ಸಿ ಏನಿದೆ ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಒಂದೇ ರೊಟ್ಟಿನಲ್ಲಿ ನೀವು ಮಾಡ್ತಾ ಇರಬೇಕಾಗುತ್ತೆ ನೋಡಿ. ಈ ರೀತಿ ನೀವು ಕೈಯಿಂದ ಯಾವಾಗಲೂ ತಿರ್ಸ್ತಾನೆ ಇರಬೇಕು, ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ನಾನು ನೋಡಿ ಈ ರೀತಿ ತಿರ್ಸ್ತಾ ಹೋಗ್ತಾ ಇದ್ದಂಗೆಲ್ಲ ಎಷ್ಟು ಗಟ್ಟಿ ಆಗ್ತಾ ಹೋಗ್ತಾ ಇದೆ ನೋಡಿ. ಒಂದು ಸತಿ ನಿಮಗೆ ಆ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಯಿತು ಅಂದ ತಕ್ಷಣ ನೀವು ಗ್ಯಾಸ್ನ ಬಂದ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದು 2 ರಿಂದ 3 ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಏಲಕ್ಕಿನ ಹಾಕ್ತಾ ಇದ್ದೀನಿ. ಹಾಕಿ ಮತ್ತೆ ಇನ್ನೊಂದು 2 ಸೆಕೆಂಡ್ ನೀವು ಇದನ್ನು ತಿರ್ಸ್ಕೋಬೇಕು ನೋಡಿ. ಈಗ ಸೈಡಿಗೆಲ್ಲ ತುಪ್ಪ ಏನಿದೆ ಬಿಡ್ತಾ ಇದೆ. ಸೊ ಈ ರೀತಿ ತುಪ್ಪ ಬಿಡ್ತಾ ಇದೆ ಅನ್ನೋ ಆಗಿದ್ದಾಗ ನೀವು ಸ್ವಲ್ಪ ಫ್ಲೇಮ್ ಏನಿದೆ ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡ್ಬಿಟ್ಟು ನೀವೀಗ ಆಗಿದೆಯೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ನಿಮ್ಮ ಕೈಗೆ ಇದು ಉಂಡೆ ಆಕಾರದಲ್ಲಿ ಬರಬೇಕು. ನೀವು ಕೈಯಿಂದ ಮುಟ್ಟಿದಾಗ ಉಂಡೆ ಆಕಾರದಲ್ಲಿ ಬರಬೇಕು, ನಿಮ್ಮ ಕೈಗೆ ಅಂಟಬಾರ್ದು. ಆ ರೀತಿ ಆದಾಗ ಇದು ಆಗಿದೆ ಅಂತ ಅರ್ಥ. ಈಗ ಮಿಲ್ಕ್ ಕೇಕ್ ರೆಡಿಯಾಗಿದೆ. ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಒಂದು 2 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪನ ಎಲ್ಲ ಕಡೆ ನೀಟಾಗಿ ಸವರ್ಬಿಟ್ಟು ಈಗ ನಾವು ಮಾಡ್ಕೊಂಡಿರುವಂಥ ಮಿಲ್ಕ್ ಕೇಕ್ ರೆಸಿಪಿ ಏನು ರೆಡಿಯಾಗಿರುತ್ತೆ ಅದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದನ್ನು ಸ್ವಲ್ಪ ಶೇಪ್ ಕೊಡೋಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ತಟ್ಕೊತಾ ಇದ್ದೀನಿ, ಕೈ ಮೇಲ್ಗಡೆಯಿಂದ ತಟ್ಕೊತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದ್ನಲ್ವ ಈ ರೀತಿ ಉಂಡೆ ಆಕಾರದಲ್ಲಿ ಆಗಬೇಕು, ಸಣ್ಣ ಸಣ್ಣ ಉಂಡೆಗಳ ಆಕಾರದಲ್ಲಿ ಆಯಿತು ಅಂತಂದರೆ ರೆಡಿಯಾಗಿದೆ ಅಂತ ಅರ್ಥ. ಈಗಂತೂ ನಾರ್ಮಲಾಗಿ ಎಲ್ಲರ ಮನೇಲಿ ಫ್ರಿಜ್ ಇರುತ್ತೆ. ಈ ಒಂದು ಏನು ಮಾಡ್ಕೊಂಡಿದ್ವಲ್ವ ಸ್ವೀಟು, ಮಿಲ್ಕ್ ಕೇಕ್ ಸ್ವೀಟು, ಅದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಫ್ರಿಜ್ನಲ್ಲಿ ಇಡಿ. ಸೊ ಏನಪ್ಪ ಅಂತಂದರೆ ಅಂಟ್ಕೊಳ್ಳುತ್ತೆ, ಚೆನ್ನಾಗಿ ಗಟ್ಟಿಯಾಗುತ್ತೆ. ಹಾಗಾಗಿ ನಾನು ಒಂದು 2 ರಿಂದ 3 ನಿಮಿಷ ಇಟ್ಟು ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಒಂದು ಸತಿ ನೀವು ಮಾಡ್ಕೊಳ್ಳಿ. ಹಾಲಿನ ಪುಡಿಯಿಂದ ಮಾಡಿರೋದಂತ ನಿಮಗೆ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಕ್ರಿ ಸ್ಟೈಲಲ್ಲಿ ಈ ರೀತಿ ಹೊಸದಾಗಿ ಒಂದು ಸತಿ ಏನಾದರೂ ಮಾಡಬೇಕು, ರೆಸಿಪಿ ಏನಾದರೂ ಟ್ರೈ ಮಾಡಬೇಕು ಸ್ವೀಟ್ ಅನ್ನೋ ಆಗಿದ್ರೆ ಈ ಒಂದು ಮಿಲ್ಕ್ ಕೇಕ್ನ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.